ರಸ್ತೆ ಮಧ್ಯೆ ಸಾವಿನ ನೆರಳು, ಕ್ರಮಕ್ಕೆ ಮುಂದಾಗದ ಅಧಿಕಾರಿಗಳು, ವಿಷ ಉಣಿಸಿ ಸಾಯಿಸಿದ ಮರಗಳು, ಈಗ ಸಾರ್ವಜನಿಕರಿಗೆ ಅಪಾಯ. ಪ್ರಾಣ ಹೋದ ಬಳಿಕ ಎಚ್ಚರವೇ? ತೀರ್ಥಹಳ್ಳಿಯಲ್ಲಿ ಜನರ ಪ್ರಶ್ನೆ. ತೀರ್ಥಹಳ್ಳಿ ಪಟ್ಟಣದ ಮಧ್ಯಭಾಗ ದಿನವೂ ಸಾವಿರಾರು ಜನರು ಸಂಚರಿಸುವ ಜೀವನಾಡಿ. ಆದರೆ ಇದೇ ರಸ್ತೆಯ ಡಿವೈಡರ್ ಭಾಗ ಎಂದು ನಿರ್ಲಕ್ಷ್ಯ ಮತ್ತು ಅಪಾಯದ ಸಂಕೇತವಾಗಿ ಮಾರ್ಪಟ್ಟಿದೆ. ಪಟ್ಟಣದ ಸೌಂದರ್ಯವನ್ನ ಹೆಚ್ಚಿಸಬೇಕಾದ ಸ್ಥಳ ಈಗ ಜೀವಕ್ಕೆ ಕಂಟಕವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ವರ್ಷ ಭಾರಿ ಜಾಹೀರಾತು ಫಲಕ ಅಳವಡಿಸುವ ಉದ್ದೇಶದಿಂದ ದುಷ್ಕರ್ಮಿಗಳು 2 ಹಸಿರು ಮರಗಳಿಗೆ ವಿಷ ಉಣಿಸಿ ಸಾಯಿಸಿದ್ದ ಘಟನೆ ಸ್ಥಳೀಯರಲ್ಲಿ ಆಕ್ರೋಶವನ್ನು ಹುಟ್ಟಿಸಿತ್ತು. ಎಂದು ಆ ಮರಗಳು ಡಿವೈಡರ್ ಮಧ್ಯೆ ಒಣಗಿ ನಿಂತು ಮಳೆಗಾಲದ ಗಾಳಿಗೆ ಯಾವ ಕ್ಷಣದಲ್ಲಾದರೂ ರಸ್ತೆ ಮೇಲೆ ಉರುಳಿ ಬೀಳುವ ಭೀತಿಯನ್ನು ಸೃಷ್ಟಿಸಿವೆ. ಮಳೆಗಾಲ ಸಮೀಪಿಸುತ್ತಿದ್ದರೂ ಪಟ್ಟಣ ಪಂಚಾಯಿತಿ ಮಾತ್ರ ಮೌನ ವಹಿಸಿದೆ. ಮೊದಲು ಅಪಘಾತವಾಗಲಿ, ಪ್ರಾಣ ಹೋದ ಮೇಲೆ ಕ್ರಮ ಎಂಬ ಧೋರಣೆಯಲ್ಲೇ ಅಧಿಕಾರಿಗಳು ಕೆಲಸವನ್ನ ಮಾಡುತ್ತಿರುವ ಆರೋಪಗಳು ಕೇಳಿಬರುತ್ತಿವೆ. ಸಾರ್ವಜನಿಕರ ಸುರಕ್ಷತೆಗಿಂತ ನಿರ್ಲಕ್ಷ್ಯವೇ ಮೇಲು ಎನ್ನುವ ಸ್ಥಿತಿಯು ನಿರ್ಮಾಣವಾಗಿದೆ. ಇದೇ ಅಲ್ಲದೆ ಡಿವೈಡರ್ ಮಧ್ಯೆ ನೆಟ್ಟಿರುವ ಕುರುಚಲು ಗಿಡಗಳು ರಸ್ತೆಯನ್ನ ಹಬ್ಬಿಕೊಂಡು ವಾಹನ ಸವಾರರಿಗೆ ತೊಂದರೆಯನ್ನ ಉಂಟು ಮಾಡುತ್ತಿವೆ. ರಾತ್ರಿ ವೇಳೆ ಇವು ಅಪಘಾತಗಳಿಗೆ ಆಹ್ವಾನ ನೀಡುವಂತಾಗಿದೆ. ಆದರೂ ಗಿಡಗಳನ್ನು ಕಡಿದು ತೆರವುಗೊಳಿಸುವ ಕನಿಷ್ಠ ಜವಾಬ್ದಾರಿಯು ಪಟ್ಟಣ ಪಂಚಾಯಿತಿ ತೋರುತ್ತಿಲ್ಲ. ಪಟ್ಟಣದ ಡಿವೈಡರ್ ಭಾಗದಲ್ಲಿ ಮರಗಳು, ಕೊಂಬೆಗಳು, ಬಸ್ ಹಾಗೂ ಲಾರಿಗಳ ಗ್ಲಾಸ್ಗಳಿಗೆ ತಾಗುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ. ಭಾರಿ ವಾಹನಗಳು ಸಂಚರಿಸುವ ರಸ್ತೆಯಲ್ಲಿ ಇಂತಹ ನಿರ್ಲಕ್ಷ್ಯ ಮತ್ತಷ್ಟು ಅಪಾಯವನ್ನು ಹೆಚ್ಚಿಸುತ್ತಿವೆ. ಸಾರ್ವಜನಿಕರು ಆತಂಕವನ್ನು ವ್ಯಕ್ತಪಡಿಸಿದ್ದರೂ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ಜನರ ಕೋಪಕ್ಕೆ ಕಾರಣವಾಗಿದೆ. ಸೌಂದರ್ಯ ಕಾಪಾಡಬೇಕಾದ ಪಟ್ಟಣ ಪಂಚಾಯಿತಿ ಈಗ ನಿರ್ಲಕ್ಷ್ಯದ ಪ್ರತಿರೂಪವಾಗಿ ಕಾಣುತ್ತಿದೆ. ಇನ್ನು ದೊಡ್ಡ ಅನಾಹುತಗಳು ಸಂಭವಿಸುವ ಮುನ್ನವೇ ಒಣ ಮರಗಳ ತೆರವು ಹಾಗೂ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.